ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ. ಶನಿವಾರ 6ನೇ ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 2ನೇ ವಚನ. ಯಹೂದ್ಯನ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಢಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಕ್ಷತ್ರವು ಯಹೂದ್ಯರ ರಾಜನ ಹುಟ್ಟುವಂಥದ್ದನ್ನು ಸೂಚಿಸಿ ನಿರೀಕ್ಷೆ ಕೊಡುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಕ್ಷತ್ರದಿಂದ ನಿರೀಕ್ಷೆ. ಕರ್ತನಲ್ಲಿ ಪ್ರಿಯರೇ, ಮೂಢಣ ದೇಶದಲ್ಲಿ ಪಂಡಿತರು ಒಂದು ನಕ್ಷತ್ರವನ್ನು ಕಂಡು ಯೆರೂಸಲೇಮಿಗೆ ಬಂದು ಹೆರೋದನ ಅರಮನೆಯಲ್ಲಿ ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದ್ದಾನೆ, ಆತನನ್ನು ನಾವು ಆರಾಧಿಸಲಿಕ್ಕೆ ನಮಸ್ಕರಿಸಲಿಕ್ಕೆ ಬಂದಿದ್ದೇವೆ, ಆತನೇ ಯಹೂದ್ಯರ ಅರಸನು. ಇದನ್ನು ಕೇಳಿದಂತ ಹೆರೋದನು ತತ್ತರಿಸಿದನು. ಕರ್ತನಲ್ಲಿ ಪ್ರಿಯರೇ, ನಕ್ಷತ್ರವು ಅರಸನ ಆಗಮನವನ್ನು ಸೂಚಿಸಿ ನಿರೀಕ್ಷೆಯನ್ನು ನೀಡಿತು. ಅಂದರೆ ಅರಸನು, ಯಹೂದ್ಯರ ಅರಸನು ಆಳಲಿಕ್ಕೆ ಬಂದಿದ್ದಾನೆ. ಬಡವರು, ದೀನರು, ಬಿದ್ದು ಹೋದಂಥವರು, ನೊಂದಂಥವರು, ಇಂಥವರನ್ನು ಆಳಲಿಕ್ಕೆ ಬಂದಿದ್ದಾನೆ. ಅರಸನು ಈ ಲೋಕಕ್ಕೆ ಆಗಮಿಸಿದ್ದಾನೆ. ಇದನ್ನು ನಕ್ಷತ್ರವು ಸೂಚಿಸಿತು. ಇದು ಒಂದು ವಿಶೇಷವಾದಂಥ ಜನನ. ಇದು ಅರಸನ, ರಾಜನ ಜನನ. ಈ ಒಂದು ನಕ್ಷತ್ರವು ಲೋಕದಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂಥ ಕಾರ್ಯ. ಲೋಕದಲ್ಲಿ ಆಳುವಂಥವನು, ವಿಶೇಷವಾದಂಥವನು ಎಂಬುವಂಥದ್ದನ್ನು ಸೂಚಿಸಿ ನಿರೀಕ್ಷೆಯನ್ನು ತಂದುಕೊಟ್ಟಂಥ ನಕ್ಷತ್ರ. ಕರ್ತನಲ್ಲಿ ಪ್ರಿಯರೇ, ಈ ನಕ್ಷತ್ರವು ಯೇಸುವಿನ, ಮೆಸ್ಸಿಯನ ಜನರನ್ನು ಬಿಡುಗಡೆ ಮಾಡುವಂಥ ಒಳ್ಳೆ ಕುರುಬನ, ನಮ್ಮನ್ನು ಬಿಡಿಸಿ ಆಳುವಂಥ, ನಿತ್ಯವೂ ಇರುವಂಥ ರಕ್ಷಕನ ಸೂಚಿಸುವಂಥ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಆ ಒಂದು ಸಂದರ್ಭ ಇಡೀ ಲೋಕಕ್ಕೆ ನಿರೀಕ್ಷೆ ತರುವಂಥದ್ದಾಗಿದೆ. ಅರಸನು ಹುಟ್ಟಿದ್ದಾನೆ, ಬಿಡುಗಡೆ ಮಾಡುವಂಥ ಅರಸನು ಹುಟ್ಟಿದ್ದಾನೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಆ ನಕ್ಷತ್ರದ ಸೂಚನೆ ನಮಗೆ ನಿರೀಕ್ಷೆ ತರುವಂಥದ್ದಾಗಿದೆ. ನಿನಗೆ ನಿತ್ಯ ಕಾಲಕ್ಕೂ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.